ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಇನ್ನೊಂದು ದಾಖಲೆಯನ್ನು ಮಾಡಿದ್ರು. ಆ ದಾಖಲೆ ಏನು ಅಂದರೆ ಹೈಯೆಸ್ಟ್ ಸರ್ವಿಂಗ್ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಭಾರತವನ್ನು ಅತಿ ಹೆಚ್ಚು ಕಾಲ ಆಳಿದ ಚುನಾಯಿತ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರ ಹೆಸರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಮುರಿದ ಮೇಲೆ ಬಂತು. ಇದರಲ್ಲಿ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಅನ್ನೋದು ಇನ್ವರ್ಟೆಡ್ ಕಾಮನಲ್ಲಿ ಓದ್ಕೊಳ್ಳಿ, ಅಂಡರ್ಲೈನ್ನಲ್ಲಿ ಓದ್ಕೊಳ್ಳಿ. ಯಾಕೆಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು 1947ರಲ್ಲಿ. 1947 ಆಗಸ್ಟ್ 15ಕ್ಕೆ ಪ್ರಧಾನಿಯಾಗಿ ಜವಾಹರ್ಲಾಲ್ ನೆಹರು ಅವರು ಅಧಿಕಾರ ತಗೊಂಡ್ರು. ಬಟ್ ಚುನಾವಣೆಗಳು ನಡೆದಿರಲಿಲ್ಲ. ಹಿ ವಾಸ್ ನಾಟ್ ಎನ್ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್, ಹಿ ವಾಸ್ ಅ ಸೆಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್. ಸೆಲೆಕ್ಟೆಡ್ ಬೈ ಹೂಮ್? ಅದರ ಕಥೆ ಹೇಳ್ತಾ ಹೋದರೆ ದೊಡ್ಡದಾಗುತ್ತೆ. ಸೆಲೆಕ್ಟೆಡ್ ಬೈ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು. ಅವರಿಂದ ಸೆಲೆಕ್ಟ್ ಆಗಿ ಪ್ರಧಾನಿಯಾಗಿದ್ದರು. ಭಾರತದಲ್ಲಿ ಮೊದಲನೆಯ ಚುನಾವಣೆ ನಡೆದದ್ದು 1952ರಲ್ಲಿ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಭಾರೀ ಬಹುಮತದಿಂದ ಗೆಲ್ತು. ಪ್ರಧಾನಿಯಾಗಿ ನೆಹರು ಅವರು ಅಧಿಕಾರ ವಹಿಸಿಕೊಂಡರು. ಆಗಿನಿಂದ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಅನ್ನೋ ಡೇಟ್ ಕೌಂಟ್ ಆಗುತ್ತೆ. 4398 ದಿವಸ 4398 ದಿವಸ ನೆಹರು ಪ್ರಧಾನಿಯಾಗಿದ್ದರು. 1964ರಲ್ಲಿ ಕೊನೆಯುಸಿರು ಎಳೆಯೋ ತನಕ. ನರೇಂದ್ರ ಮೋದಿಯವರು ಇವತ್ತಿಗೆ ಸರಿಯಾಗಿ 2014ರಲ್ಲಿ ಅಧಿಕಾರ ವಹಿಸಿಕೊಂಡು 4399 ದಿನಗಳಾದವು. ನೆಹರು ಅವರ ದಾಖಲೆಯನ್ನು ಇವತ್ತು ನರೇಂದ್ರ ಮೋದಿ ಮುರಿದರು. ನೆಹರು ಅವರ ನಂತರ ಇಂದಿರಾ ಗಾಂಧಿ ಅವರು ಬರ್ತಾರೆ. 4077 ದಿನ ಸತತವಾಗಿ ಪ್ರಧಾನಿಯಾಗಿದ್ದ ದಿನಗಳಿವು. ಟೋಟಲ್ ಪ್ರಧಾನಿಯಾದ ದಿನಗಳಲ್ಲ, ಸತತವಾಗಿ ಎಷ್ಟು ದಿವಸ ಪ್ರಧಾನಿಯಾಗಿದ್ದರು ಅಂತ. ಇಂದಿರಾ ಗಾಂಧಿ ಅವರ ನಂತರ ಮನಮೋಹನ್ ಸಿಂಗ್ ಬರ್ತಾರೆ, 3656 ದಿನ. ರಾಜೀವ್ ಗಾಂಧಿ ಅವರು ಆಮೇಲೆ ಬರ್ತಾರೆ, 1858 ದಿನ. ಆ ದಾಖಲೆಯನ್ನು ಮುರಿದ್ರು. NDA ಮಿತ್ರಕೂಟಗಳ ನಾಯಕರು ಬಂದು ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿದರು. ಸಂಜೆ ಒಂದು ಲೈಟರ್ ವೇನಲ್ಲಿ ಒಂದು ಪಾರ್ಟಿ ಆಯಿತು ನೋಡಿ. ಅಲ್ಲಿ NDA ಮಿತ್ರಕೂಟಗಳು, ಮಿತ್ರ ಪಕ್ಷಗಳು ಮತ್ತು BJP ನಾಯಕರುಗಳೆಲ್ಲ ಬಂದು ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿದರು. ಲೆಫ್ಟ್ ಸೈಡು ಇವ್ರ ಪಾರ್ಟಿ ಅಂದರೆ ಹೆಂಗಿರ್ತವೆ, ಜಾಲಮುರಿ ತಗೊಂಡು ಬಂದಿದ್ರು. ಕೊಡ್ತಾ ಇರೋರು ಯಾರು, ಸರ್ವ್ ಮಾಡ್ತಾ ಇರೋರು ಯಾರು? ಸುವೇಂದು ಅಧಿಕಾರಿ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಈ ಪಶ್ಚಿಮ ಬಂಗಾಳ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಒಂದು ಅಂಗಡಿಗೆ ಹೋಗಿ ಝಾಲ್ಮುರಿ ತಿಂದಿದ್ದು. ಝಾಲ್ಮುರಿ ಅಂದರೆ ಚುರುಮುರಿ ಅನ್ನೋದು ನಮಗೆ ಗೊತ್ತಿರಲ್ಲ, ಅದಾದಮೇಲೆ ಗೊತ್ತಾಗಿತ್ತು. ಬಾಂಗ್ಲಾ ಭಾಷೆಯಲ್ಲಿ, ಬಂಗಾಳಿಯಲ್ಲಿ ಚುರುಮುರಿಗೆ ಝಾಲ್ಮುರಿ ಅಂತಾರೆ ಅಂತ. ಮಂಡಕ್ಕಿ ಈ ಕಡೆ ಕರೆಯೋದು. ಇವತ್ತು ಕ್ಯಾಬಿನೆಟ್ ಸದಸ್ಯರೆಲ್ಲರೂ ನರೇಂದ್ರ ಮೋದಿಯವರು ಬಂದ ತಕ್ಷಣ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಅವ್ರನ್ನ ಅಭಿನಂದಿಸಿದ್ರಂತೆ. ನರೇಂದ್ರ ಮೋದಿಯವರು ಈ ಸಂದರ್ಭದಲ್ಲಿ ಮಾತಾಡಿದ್ರು, ಕೇಳಿಸ್ಕೊಳ್ಳಿ ಒಮ್ಮೆ. आज देश का हर नागरिक विकसित भारत के सपने से भरा हुआ है। विकसित भारत का सपना अब किसी एक व्यक्ति का नहीं रहा, किसी सरकार का नहीं रहा, किसी दल का नहीं रहा। देश के जन जन का सपना बन चुका है, संकल्प बन चुका है। और इस सपने की पूर्ति के लिए हमें अपना हर पल समर्पित करना है। साथियों, एनडीए के 12 वर्षों की एक बड़ी सफलता ये भी है कि देश कांग्रेस के कूचक्र से आजाद हुआ है। आज देश का हर नागरिक विकसित भारत के सपने से भरा हुआ है। आज माननीय प्रधानमंत्री जी ने एक निर्वाचित प्रधानमंत्री के रूप में सर्वाधिक अवधि तक देश की निरंतर सेवा करने का एक नया रिकॉर्ड स्थापित किया है। और इसी ऐतिहासिक अवसर पर यूनियन कैबिनेट ने एक प्रस्ताव पारित किया है। इस प्रस्ताव में माननीय प्रधानमंत्री जी के निर्वाचित प्रधानमंत्री के रूप में सर्वाधिक अवधि तक देश की निरंतर सेवा का जो ऐतिहासिक अवसर है, इसके विषय में चर्चा हुई और कई संकल्प लिए गए। आज 10 जून 2026 का दिन भारतीय लोकतंत्र की यात्रा में एक ऐतिहासिक और प्रेरणादायी पड़ाव के रूप में अंकित हुआ है। आज श्री नरेंद्र मोदी जी
निर्वाचित प्रधानमंत्री के रूप में सर्वाधिक अवधि तक निरंतर देश की सेवा करने वाले प्रधानमंत्री बन गए हैं। उन्होंने निर्वाचित पीएम के तौर पर 4,399 ಈ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವ್ರದ್ದೊಂದು ಸ್ಟೇಟ್ಮೆಂಟ್ ನೆನಪಾಗುತ್ತೆ. ಅವರು ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿದ ಮೇಲೆ ಹೇಳಿದ್ದು, ಅಥವಾ ಅಧಿಕಾರದ ಕೊನೆಯ ದಿನಗಳಲ್ಲಿ ಹೇಳಿದ್ದು, ಮುಂದಿನ ದಿನಗಳಲ್ಲಿ ಇತಿಹಾಸ ನನ್ನನ್ನು ಇನ್ನಷ್ಟು ಪಾರದರ್ಶಕವಾಗಿ ನೋಡಲಿ ಅಂತ, ಅಂದರೆ ನೋಡುತ್ತೆ ಅನ್ನೋ ಭರವಸೆ ನನಗಿದೆ ಅಂತ. ಅದರ ಅರ್ಥ ಮನಮೋಹನ್ ಸಿಂಗ್ ಆದ ನಾನು ಏನು ಮಾಡಿದೆ, ಏನು ಮಾಡಲಿಲ್ಲ, ಯಾವುದರಲ್ಲಿ ಸಫಲ ಆದೆ, ಯಾವುದರಲ್ಲಿ ವಿಫಲ ಆದೆ, ಇದೆಲ್ಲದರ ಬಗ್ಗೆ ಒಂದು ಪಾರದರ್ಶಕ ಅನಾಲಿಸಿಸನ್ನು ಮುಂದಿನ ದಿನಗಳಲ್ಲಿ ಇತಿಹಾಸ ಮಾಡುತ್ತೆ ಅನ್ನೋ ಭರವಸೆ ನನಗಿದೆ ಅಂತ. ಹಂಗಾಗಬೇಕು. ಯಾವ್ಯಾವ ಸರ್ಕಾರ, ಯಾವ್ಯಾವ ನಾಯಕ ದೇಶಕ್ಕೆ ಏನು ಮಾಡಿದ್ರು, ಏನು ಮಾಡಬಹುದಾಗಿತ್ತು, ಏನು ಮಾಡಲಿಲ್ಲ, ಅವರ ಕಾಲದಲ್ಲಿ ದೇಶ ಯಾವ್ಯಾವ ಕ್ಷೇತ್ರದಲ್ಲಿ ಎಲ್ಲಿಂದ ಎಲ್ಲಿಗೆ ಬಂತು, ಇಡೀ ದೇಶದ್ದೇ ಅಂದರೆ ಸರ್ಕಾರದ ರೂಪದಲ್ಲಿ ಒಂದು ಔಟ್ಲುಕ್ ಇರುತ್ತೆ ನೋಡಿ, ಯಾವ್ಯಾವ ಇಶ್ಯೂನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ. ಅದು ಮುಂಚೆ ಹೆಂಗಿತ್ತು, ಆಮೇಲೆ ಏನಾಯಿತು, ಅವರ ಒಟ್ಟಾರೆ ಆಡಳಿತ ಯಾವುದಕ್ಕೆ ಅತಿ ಹೆಚ್ಚು ಒತ್ತು ಕೊಡ್ತು, ಅದೆಲ್ಲದರ ಫೇರ್ ನಿಷ್ಪಕ್ಷಪಾತ ಅನಾಲಿಸಿಸ್ ಒಂದು ಆಗಬೇಕು. ಆದಾಗ ಗೊತ್ತಾಗತ್ತೆ ನಮಗೆ, ಅಂದರೆ ಯಾರ್ಯಾರ ಕೊಡುಗೆ ದೇಶಕ್ಕೆ ಏನೇನಿತ್ತು ಅನ್ನೋದು ಆದಾಗ ಗೊತ್ತಾಗತ್ತೆ. ನೆಹರು ಅವರ ಆಡಳಿತ ಮೋದಿ ಅವರ ಆಡಳಿತದ ಡೈರೆಕ್ಟ್ ಕಂಪ್ಯಾರಿಸನ್ಗೆ ಕೆಲವರು ಹೇಳಿದ್ಬಿಡ್ತಾರೆ. ದಟ್ ಈಸ್ ನಾಟ್ ಫೇರ್. ಆಗಿನ ಕಾಲಘಟ್ಟವೇ ಬೇರೆ, ಸಂದರ್ಭವೇ ಬೇರೆ, ಪರಿಸ್ಥಿತಿಯೇ ಬೇರೆ, ಆರ್ಥಿಕತೆಯೇ ಬೇರೆ. ಕಂಪೇರ್ ಮಾಡಬಹುದು ಅನ್ನೋದಾದರೆ ದೃಷ್ಟಿಕೋನಗಳನ್ನು ಕಂಪೇರ್ ಮಾಡಬಹುದಪ್ಪ. ಒಂದು ಪಕ್ಕಾ ಸೋಷಿಯಲಿಸ್ಟ್ ಮನಸ್ಥಿತಿಯಿಂದ ಬಂದಿದ್ದಂಥ ನೆಹರು ಅವರು ದೇಶ ಹೇಗೆ ಮುಂದುವರಿಬೇಕು, ಎಲ್ಲಿಗೆ ಹೋಗಬೇಕು ಅನ್ನೋ ಬಗ್ಗೆ ನೆಹರು ಅವರ ಅಭಿಪ್ರಾಯ ಏನಾಗಿತ್ತು, ಮೋದಿ ಅವರ ಅಭಿಪ್ರಾಯ ಏನಾಗಿತ್ತು, ದೇಶದ ಭದ್ರತೆ ಅವರ ಅಭಿಪ್ರಾಯಕ್ಕೂ ಇವರ ಅಭಿಪ್ರಾಯಕ್ಕೂ ವ್ಯತ್ಯಾಸ ಇತ್ತಾ, ಏನು ವ್ಯತ್ಯಾಸ ಇತ್ತು, ವಿದೇಶಾಂಗ ನೀತಿಗಳು ಏನು ವ್ಯತ್ಯಾಸಗಳಿದ್ದವು, ದೇಶದ ಚರಿಷ್ಮಾ, ಧಾರ್ಮಿಕ ನಂಬಿಕೆಗಳು, ಇಂಡಸ್ಟ್ರಿಯಲೈಸೇಷನ್, ಶಿಕ್ಷಣ, ಇವುಗಳಲ್ಲಿದ್ದಂಥ ದೃಷ್ಟಿಕೋನದ ವ್ಯತ್ಯಾಸಗಳ ಬಗ್ಗೆ ಬೇಕಿದ್ರೆ ಚರ್ಚೆ ಆಗಬಹುದು, ಡೆಫಿನೆಟ್ಲಿ ಆಗಬಹುದು. ಆ ಹೋಲಿಕೆಯನ್ನು ಮಾಡಿದ್ರೂ ಕೂಡ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ, ಅಜಗಜಾಂತರ ವ್ಯತ್ಯಾಸಗಳು. ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದ ಅನೇಕ ನಾಯಕರುಗಳು ವಿಶ್ ಮಾಡಿದ್ದಾರೆ. ಅಫ್ಕೋರ್ಸ್ BJP ನಾಯಕರುಗಳು ಅನೇಕ ಕಡೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದಾರೆ, ಎಷ್ಟು ದಿವಸ ಆಡಳಿತದಲ್ಲಿದ್ದರೆ ಏನು, ಸಾಧನೆ ಏನು ಮಾಡಿದ್ದಾರೆ, 12 ವರ್ಷ ಆಡಳಿತದಲ್ಲಿದ್ದರು, 12 ಸಾಧನೆಗಳನ್ನಾದರೂ ಹೇಳಿ ಅಂತೆಲ್ಲ ಮಾತಾಡಿದ್ದಾರೆ. ಬಟ್ ನಾವು ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.